ಪ್ರಪಂಚದಲ್ಲಿ ನಾನು ಹುಟ್ಟುವುದಕ್ಕಿಂತ ಮೊದಲೇ ಈ ರಂಗದಲ್ಲಿ ಮೆರೆದವ ನೀನು. ನಿನಗೆ ನನ್ನ ಸ್ನೇಹಚಾರ ಅಲ್ಲ, ನನಗೆ ನಿನ್ನ ಸ್ನೇಹಚಾರ ಸಿಕ್ಕಿದ್ದೇ ಪುಣ್ಯ. ಇನ್ನು ಮಾತ್ಮೀಯರ ಚಪ್ಪಾಳೆಗಳು ನೋಡು, ಕೆಲವರು ಸಿಳ್ಳು ಹಾಕಿದ್ದಕ್ಕೆ ಏನೇನೋ ಬರೆದಾಗ್ತಾರೆ, ಏನೇನೋ ಹೇಳ್ತಾರೆ. ಯಾಕೆ ಮಾತನ್ನ ಹೇಳಿದ ಗೊತ್ತಾ? ಇದು ಬೇಕು ಅದು ಬೇಕು, ಯಾವ್ದು ಬೇಡ ಅಂತ ಹೇಳುವುದಿಲ್ಲ ನಾವು. ಯಾಕಂದ್ರೆ ಬೇಡ ಅಂತ ಹೇಳುವ ಅಂತವರನ್ನ ಬೇರೆ ಶಾಲೆಗೆ ಸೇರಿಸ್ತಾರೆ. ನಾವ್ಯಾವತ್ತೂ ಆ ಶಾಲೆಗೆ ಹೋಗ ಕೂಡದು. ನಾವ್ಯಾವಾಗಲೂ ಇಂಥವರ ಪಕ್ಷವೇ. ಹಾಗಾಗಿ ಎಲ್ಲವರಿಗೂ ನಾವು ಅನುಸರಿಸಬೇಕು. ಏನ್ ಹೇಳ್ತೀರಿ ಹಿರಿಯರಂತ ಕೇಳಿದ್ದವ್ರೆ ತಪ್ಪಲ್ಲ. ಹಿರಿಯವರು ಕೂಡ ಅದಕ್ಕೆ ಸಮ್ಮತಿಸ್ತಾರೆ ಅಂತ ಆದ್ರೆ ಕಿರಿಯವರು ಕೂಡ ಸಮ್ಮತಿಸ್ತಾರೆ. ಎಲ್ಲವರ ಸಮ್ಮತಿ ಏನಮ್ಮಂತವರ ಗುಣಲಕ್ಷಣಗಳನ್ನು ತೋರಿಸುವುದಕ್ಕೆ ಸಾಧ್ಯತೆ ಉಂಟು ಅಲ್ವಾ? ಆಗುವುದಿಲ್ಲ. ನಾವು ಇಷ್ಟು ಕೂಡ ಮೇಲೆ ಬಂದದ ಸ್ವರದಿಂದ. ಹೌದೌದೌದು. ಆ ಸ್ವರ ಇಲ್ಲದಿದ್ರೆ ನಾವಿಲ್ಲ. ಯಾವುದೇ ಒಂದು ಕಲೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಬೆಳಗಬೇಕು, ಅದಕ್ಕೆ ಪ್ರೋತ್ಸಾಹ ತರಬೇಕು. ಒಬ್ಬ ವ್ಯಕ್ತಿ ಬೆಳೀತಾನಂತಾದ್ರೆ ಆ ಸ್ವರದಿಂದಲೇ ಕಾರಣ. ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಡ. ಹಾಗೆ ಕಲೆಗೂ ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತವಾಗಿ ಹೌದು. ಹಾಗಿದ್ರೆ ಮಾತ್ರ ಬೆಳಗುವುದಕ್ಕೆ ಸಾಧ್ಯ. ಖಂಡಿತವಾಗಿ ಹೌದು. ತಮ್ಮ ದೀಪವನ್ನು ಉರಿತದೆ, ಉರಿದಕ್ಕೆ ಕಾರಣ ಸ್ಥಾನದಲ್ಲಿ ಎಣ್ಣೆ ಇರ್ತದಂತ ಯಾರಿಗೂ ಗೊತ್ತು. ಸರಿಯಾದ ಸಮಯಕ್ಕೆ ಬರಬೇಕು. ಮಾಡಬೇಡಿ, ಯಾರು ಆಕ್ಷೇಪ ಮಾಡುವವರಿಲ್ಲ. ಎಷ್ಟು ಬೇಕಾದ್ರೂ ಹಾಕ್ತವರು. ಇಲ್ಲ ಹಾಕಬೇಡಿ, ಯಾಕಂದ್ರೆ ಅದು ಬೇಕೇ ಬೇಕು, ತೊಂದರೆ ಇಲ್ಲ. ಹಾಗೆ ಎಷ್ಟು ಬೇಕಾದ್ರೂ ಹಾಕಿ. ನಿಜವಾಗಿಯೂ ನಾನು ಕುಂದನಗರಿಗೆ ಬಂದಾಗ ನನಗೆ ಸಿಕ್ಕಿದಂತ ಅದ್ಭುತವಾದಂತ ಒಂದು ಪ್ರೋತ್ಸಾಹ ಅಂತ ಹೇಳಿದ್ರೆ ಚಪ್ಪಾಳೆ ಮತ್ತು ಸಿಳ್ಳೆ. ಕುಕ್ಕುಲಗಳ ಯುದ್ಧ ಆಗ್ತಾ ಉಂಟಾ, ಕಂಬಳ ಆಗ್ತಾ ಉಂಟಾ? ಆಗ ಅವರೇ ಪುಣ್ಯಾತ್ಮ, ನಾವು ಅದನ್ನು ಹೇಳ್ತಾರ. ಈಗ ಕಂಬಳದವರು ಎಲ್ಲಿದ್ದಾರೆ? ರಾಜಾರ ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಮುಹೂರ್ತದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಉಂಟಮ್ಮ. ಆದ್ರೆ ಏನ್ ಮಾಡುದು ಹೇಳಿ, ಇವತ್ತೊಂದು ವಿಶೇಷವಾದ ಒಂದು ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ಇಟ್ಕೊಂಡು ಮನೆ ಬರುವಾಗ ಮನೆ ಒಂದು ಸ್ನಾನ ಮಾಡಿಕೊಂಡು ಬರುವ ಅಂತ ಹೇಳಿ ನಾನು ಬಾವಿಕಟ್ಟೆ ಹತ್ರ ಹೋದಾಗ ಬಾವಿಕಟ್ಟೆ ಹತ್ರ ಕೊಡಪಾನ ಮಾತ್ರ ಜಾಗ ಇರಲಿಲ್ಲ. ನನ್ನ ಹೆಂಡತಿ ತಗೊಂಡೋಗಿ ಕೊಟ್ಟಿಗೆ ಇರ್ತಾರೆ, ಸೂದ್ರ ಹೆಂಗರು ಸರಿ ಆಗ್ತಾರೆ ಅಂತ ಹೇಳಿ. ಹಾಗೆ ಕೊಟ್ಟಿಗೆ ಹೋಗಿ ಹಗ್ಗ ಇಟ್ಕೊಂಡು ಬರುವಾಗ ಕೊಡಪಾನ ಮೇಲೆ ಒಂದು ಕಾಗಿ ಗುಟ್ಟು ಕೊಡಪಾನ ಬಾಗಿಲಿಗೆ ಸ್ನಾನ ಹೊಡೆದೇ ಬರ್ಲಿಕ್ಕೆ ಆಗ್ತದ. ಹಾಗೆ ನನ್ನ ಹೆಂಡತಿಯನ್ನು ಕರೆದೆ. ನಾನು ಒಂದು ಹಗ್ಗ ತುದಿ ನಾನು ಇಟ್ಕೊಂಡು ಮತ್ತೊಂದು ತುದಿ ಅವಳ ಕೈ ಕೊಟ್ಟು ನಾನು ಬಾವಿ ಬಿದ್ದು ಕೊಡಪಾನಕ್ಕೆ ಸುತ್ತಿ ಅರ್ಧ ಮೇಲ್ ಬರುವಾಗ ದಾರಿಯಲ್ಲಿ ಹೋಗೋರು ಯಾರೋ ಅಮ್ಮ ನಮಸ್ಕಾರ ಅಂದ್ರೆ ಇವಳಿಗೆ ಜೂಮಂದಲ್ಲಿ ಪ್ರಥಮ ನಮಸ್ಕಾರ ಸಿಕ್ಕಿದ್ದು. ಎರಡು ಕೈಯಲ್ಲಿ ಬಿಟ್ಟು ನಮಸ್ಕಾರ ಅಂದ್ರು. ನಾನು ಎಷ್ಟು ಮೇಲೆ ಹೋಗಿದ್ದೇನೆ ಅಷ್ಟೇ ಕೆಳಗೋದೆ. ಮಕ್ಕಳ ಮನೆಯ ಮಕ್ಕಳೆಲ್ಲ ಬಾವಿಯೊಳಗೆ ಭಟ್ರ ಮನೆಯ ಬಾವಿಯೊಳಗೆ ನೀರಿನ ಇಟ್ಟಿದೆ ಅಂದ್ಕೊಂಡು ಹಾಗೆ ಆ ಮಕ್ಕಳೆಲ್ಲ ಒಟ್ಟು ಸೇರಿಸಿ ಇಲ್ಲಿ ಬಂದು ಹಗ್ಗದ ಮೇಲೆ ಬಂದು ಬರುವಾಗ ಇಷ್ಟು ತಡ ಆಯ್ತು. ಬಿದ್ದಾದ್ರೂ ಒಂದು ಸ್ನಾನ ಆಯ್ತಲ್ಲ? ಇಲ್ಲ ಅಡ್ಡಿಲ್ಲ, ಇಲ್ಲಿ ಮುಂದುವರಿಸಿ. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕಲ್ಲ? ನನ್ನ ಮುಖದಲ್ಲಿ ಮದುವೆ ಇಲ್ಲಿ ಯಾವಾಗಲೂ ಹೇಳುತ್ತ ನನ್ನ ಮುಖದಲ್ಲಿ ಮದುವೆ ಚಪ್ಪರೆಯಲ್ಲಿ ನನ್ನ ಮಂಡಿಗೆ ಹಾಕುದ. ಬಂದವರು ಕೂತ್ಕೊಂಡ್ರೆ ಹಣೆ ಮೇಲೆ ಕೂತ್ಕೊಳ್ಳೋದ. ಆಮೇಲೆ ಬಂದವರಿಗೆ ಊಟದ ವ್ಯವಸ್ಥೆ ಹೇಗಮ್ಮ ಮಾಡುದು? ಯಾವುದೂ ಸಿಗುವುದಿಲ್ಲ. ಅಡುಗೆ ಮಾಡುದು ಎಲ್ಲಿಂದ ಅಡುಗೆ ಮಾಡುದು ಯಾವುದಿಲ್ಲ. ಎಲ್ಲ ಮೂಗಿ ಒಟ್ಟಿಗೆ ಕಟ್ಟಿಗೆ ಹಾಕುದ, ಬಾಯಿಗೆ ಅಂಡೆ ಇಟ್ಟುದ, ಕಿವಿ ಒಟ್ಟಿಗೆ ಊಟ ಮಾಡಿದವರಿಗೆ ಎದ್ದಿಲ್ಲದೆ ಹಾಕುದ. ಎಲ್ಲ ವ್ಯವಸ್ಥೆ ಮಾಡಬಹುದು. ಕೈ ತೊಳೆಯೋ ವ್ಯವಸ್ಥೆ ಮಾಡುದು. ಇಲ್ಲಿ ವ್ಯವಸ್ಥೆ ಮಾಡಿದವರಿಗೆ ಅದೊಂದು ವ್ಯವಸ್ಥೆ ಮಾಡಬಹುದು. ಮಾಡ್ತೇನೆ ನಾನು, ಅದು ಎಲ್ರಿಗೆ ಆಗ್ತದೆ ಅಂತ ಇರುವುದಷ್ಟೇ. ಈಗ ನೀವು ಅಡುಗೆ ಇಲ್ಲ, ಈಗ ಇನ್ನಿಲ್ಲ ಅಡುಗೆ ಇಲ್ಲ, ಎಲ್ಲಿ ನೋಡಿದ್ರು ಇಲ್ಲ, ಯಾವುದೂ ಇಲ್ಲ. ಅದೆಲ್ಲ ಒಬ್ಬ ಯಾರೋ ಮೊನ್ನೆ ಹಾಕಿದ್ದಾರೆ 99 ಬಗೆಯ ದೋಸೆ ಸಿಗ್ತದೆ ಅಂತೇಳಿ. ಪಾಪ ಎಲ್ಲ ಕೌಚ ಹಾಕೊಂಡು ಕೂತಿದ್ದಾರೆ. ಅದೆಲ್ಲ ನಿಮ್ಮ ಮುಖೇನವಾಗಿ ಶುಭ ಕಾರ್ಯ ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಅಲ್ಲ, ಮುಖದಲ್ಲಿ ಅಲ್ಲ, ನನ್ನ ಮುಖೇನ ಸಮ್ಮುಖದಲ್ಲಿ. ಪಾಪ ನನ್ನ ಸಮ್ಮುಖದಲ್ಲಿ ಮದುವೆ ಆಗ್ಬೇಕೆನ್ನುವ ಆಸೆ. ಇಲ್ಲಿ ಕುಲಪುರೋಹಿತ ಹುಡುಗ ಇಲ್ಲವ, ಯಾವ ಹೇಗಿದ್ದಾರೆ, ಕುಲ ಗೋತ್ರ ವಿದ್ಯಾವಂತ ಸಂಪನ್ನ ಇತ್ಯಾದಿಗಳೆಲ್ಲ ಉಂಟಾ? ಈ ಕಲಾವಿದರಿಗೆಲ್ಲ ಬೇಕಾ? ಬರೇ ಒಂದು ಹೊಟ್ಟೆ ಪಾಡಿಗೋಸ್ಕರ ಊರಿಂದ ಊರಿಗೆ ತಿರುಗಾಟ ಮಾಡಿಕೊಂಡು ನಮ್ಮದಾದ ಕಲೆಯನ್ನು ಪ್ರದರ್ಶನ ಮಾಡಿಕೊಂಡು ನಾವೇನಾದ್ರೂ ಕಲಾ ಅಭಿಮಾನಿಗಳು, ಅಭಿಮಾನಿ ದೇವರುಗಳು ಕೊಟ್ಟದ್ದನ್ನು ನಾವು ತಗೊಳ್ಳುದು. ನೀವು ಶ್ರೀಮಂತ ಹೃದಯದ ಶ್ರೀಮಂತ ಕಲಾಭಿಮಾನಿ ದೇವರುಗಳು ಮೆಚ್ಚಿ 100, 200, 500 ಕೊಟ್ಟರೆ ನಾವು ಹೀಗೆ ತಗೊಳ್ತೇವೆ. ಯಾರದು ಅವನಿಗೊಂದು 2 ಚಟಮಡೆ ಕೊಡಿ, ಬರ್ತಾನೆ ಅವ ಚಟಮಡೆ ತಗೊಂಡು ಕಲಾವಿದ್ರಿಂದ ಏನು ತಿಳ್ಕೊಂಡು ಬೇಡ. ಕಲಾವಿದರಂದ್ರೆ ಯಾರು?
ಒಬ್ಬ ಕಲಾವಿದ ಊರೆಡಿ ಹೆಸರು ಮಾಡಿದ್ದು ಹಾಳು ಮಾಡ್ಕೊಂಡಿದ್ದಾನೆ. ನಾವ್ ಯಾಕೆ ಅದನ್ನ ತಿಳ್ಕೊಂಡು ಎಲ್ರು ಕರೀತಾರೆ ಯಾವಾಗ ಅವ ಸಿಗ್ತಾನೆ ಅಂತ ಎಲ್ರು ಮಾಡ್ತೀವಿ. ಅವ ನಮ್ಮ ಕಣ್ಣಿಗೆ ಸಿಗ್ಬೇಕು. ಯಾರೊಬ್ಬಡೆ ಅಮ್ಮ ತಾಯಿ ಅತ್ತ ಒಳ್ಳೆ ಆಟದ್ದು ಸುರೋಗ್ಲಿ ಈತ ಬಂಗ ಆಗ್ತದ ಆಟ ಮಾಡ್ಕೊಂಡು ನಿಗಲ ಕುಪ್ಪಿನ ಅದೊಂದು ಹೋಗ್ಬಿಟ್ಟ ಬರ್ತಾರ ಕುಪ್ಪಿಟ್ಟು ತಿನ್ನೋದು ನಮ್ಮ ಆಟವನ್ನು ನೋಡ್ಲಿಕ್ಕೆ ಅವ್ರಿಗೆ ಪಾಪ ಬಾಯ ಆಗಿದೆ ವಯಸ್ಸಾಗಿದೆ ಗಡಿಬಿಡಿಲ್ಲ.